ನಮಸ್ತೆ ಮಿತ್ರರೇ, ಇವತ್ತು ಒಂದು ಸ್ಫೂರ್ತಿದಾಯಕವಾದ ಮಾತಿನಿಂದಲೇ ನನ್ನ ವಿಡಿಯೋನ ಆರಂಭಿಸುತ್ತಿದ್ದೇನೆ. ಒಂದು ಗುರಿಯನ್ನು ತಲುಪಲು 1000 ಪ್ರಯತ್ನ ಮಾಡು, ಆದರೆ ಒಂದು ಪ್ರಯತ್ನದಿಂದ 1000 ಗುರಿಯನ್ನು ಮುಟ್ಟುವ ಆಸೆಯನ್ನು ಪಡಬೇಡ ಎಂಬ ಈ ಒಂದು ಸ್ಫೂರ್ತಿದಾಯಕದ ಮಾತಿನೊಂದಿಗೆ ನಾನಿಂದು ನನ್ನ ವೀಕ್ಷಕರೊಬ್ಬರ ಅಪೇಕ್ಷೆಯ ಮೇರೆಗೆ ಈ ಬಂಗುಡೆಯ ತವಾ ಫ್ರೈ ಮಸಾಲ ಮಾಡ್ತಿದ್ದೇನೆ. ಹಾಗಿರುವಾಗ ಈ ತವಾ ಫ್ರೈ ಕರಾವಳಿ ಶೈಲಿಯಲ್ಲಿ ನಾನು ಮಾಡ್ತಿದ್ದೇನೆ, ಅಂದರೆ ಮಂಗಳೂರಿನ ಶೈಲಿಯಲ್ಲಿ. ಮಂಗಳೂರಿನಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಈ ತವಾ ಫ್ರೈಯನ್ನು ಮಾಡ್ತಾರೆ, ನಾನು ನನ್ನ ಶೈಲಿಯಲ್ಲಿ ಮಾಡಿದ್ದೇನೆ. ಹಾಗಿರುವಾಗ ಇದನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಬಂಗುಡೆಯ ತವಾ ಫ್ರೈಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ನೋಡಿ ಇಲ್ಲಿ 2 ಫ್ರೆಶ್ ಬಂಗುಡೆ ಉಂಟು. ನನ್ನ ಒಂದು ವೀಕ್ಷಕರು ನನಗೆ ಈ ಬಂಗುಡೆಯ ತವಾ ಮಸಾಲ ಫ್ರೈ ಮಾಡಿ ಅಂತ ತುಂಬ ದಿನದಿಂದ ಹೇಳ್ತಿದ್ದಾರೆ. ಅದಕ್ಕೆ ಇವತ್ತು ಅವರಿಗೋಸ್ಕರ ಮತ್ತು ನನ್ನ ನೆಚ್ಚಿನ ವೀಕ್ಷಕರಿಗೋಸ್ಕರ ಬಂಗುಡೆ ತವಾ ಮಸಾಲ ಫ್ರೈ ಮಾಡ್ತಿದ್ದೇನೆ. ಇಲ್ಲಿ ನೋಡಿ 2 ಬಂಗುಡೆ ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಕ್ಲೀನ್ ಮಾಡಲಿಕ್ಕೆ ಉಂಟು. ಒಂದು ಬೌಲಿನಲ್ಲಿ ಒಂದು ಸಾಧಾರಣ ಒಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನು ನಾನು ನೀರಿನಲ್ಲಿ ಹಾಕ್ಕೊಂಡಿಟ್ಟಿದ್ದೇನೆ. ಇದರ ಹುಳಿಯ ನೀರು ಬೇಕು ನಮಗೀಗ. ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಚಮಚದಷ್ಟು ಓಮ ಬೇಕು ನಮಗೆ, 1 ಚಮಚದಷ್ಟು ಜೀರಾ, 1 ಚಮಚದಷ್ಟು ಕರಿಮೆಣಸು, 3 ಚಮಚಗಳಷ್ಟು ಕೊತ್ತಂಬರಿ ಬೀಜ ಬೇಕು ನಮಗೆ, 1 ಚಮಚದಷ್ಟು ಅರಸಿನ ಟರ್ಮರಿಕ್. ಮತ್ತೀಗ ನಾನು ಖಾಲಿ 2 ಇದಕ್ಕೆ ಮಾಡೋದ್ರಿಂದಾಗಿ ಇದೀಗ 7 ಮೆಣಸನ್ನು ತೆಗೆದುಕೊಂಡಿದ್ದೇನೆ. ನಾನು ಬ್ಯಾಡ್ಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಇನ್ನು ಸಹ ನಿಮಗೆ ಸ್ವಲ್ಪ ಖಾರ ಹೆಚ್ಚು ಬೇಕೆಂದಿದ್ದರೆ ಈ ಗುಂಟೂರು ಮೆಣಸಿನ ಪೌಡರ್ ಬರ್ತದೆ, ಅಥವಾ ಮೆಣಸಿನ ಹುಡಿಯನ್ನು ಒಂದು ಚಮಚ ಅಥವಾ 2 ಚಮಚ ತೆಗೆದುಕೊಳ್ಬೋದು. ನಾನು ಸ್ವಲ್ಪ ಖಾರ ಕಮ್ಮಿ ಆದ ಕಾರಣ ನಾನು ಸ್ವಲ್ಪ ಮೆಣಸಿನ ಪುಡಿಯನ್ನು 1 ಚಮಚ ತೆಗೆದುಕೊಳ್ತೇನೆ, ನೀವು ಹೆಚ್ಚು ತೆಗೆದುಕೊಳ್ಬೋದು. ಹಾಗಾದರೆ ಮೊದಲಿಗೆ ಏನು ಮಾಡುವ ಹೇಳಿದರೆ, ಈ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ ಮೊದಲಿಗೆ. ಆಮೇಲೆ ಈ ಒಂದು ಮೆಣಸನ್ನು ನಾನೀಗ ಬಿಸಿ ನೀರಿನಲ್ಲಿ ಬಾಯ್ಲ್ ಮಾಡಿಕೊಳ್ತೇನೆ. ಒಂದು 10 ನಿಮಿಷಗಳ ಕಾಲ ಬಿಸಿ ನೀರಿನಲ್ಲಿ ಬಾಯ್ಲ್ ಮಾಡ್ತೇನೆ. ನೋಡಿ ವೀಕ್ಷಕರೇ, ಗ್ಯಾಸ್ನಲ್ಲಿ ಒಲೆಯನ್ನು ಉರಿಸಿಕೊಂಡು ನೀರನ್ನು ಇಟ್ಟುಕೊಂಡಿದ್ದೇನೆ. ಇನ್ನು ಇಲ್ಲಿರುವ ಮೆಣಸನ್ನು ತೆಗೆದುಕೊಂಡು ಇದರಲ್ಲಿ ನಾನು ಹಾಕಿ ಒಂದು 10 ನಿಮಿಷ ಇದು ಒಳ್ಳೆ ಬಾಯ್ಲ್ ಆಗಬೇಕು. ಅಂದರೆ ಯಾಕೆ ಹೇಳಿದರೆ, ಇದನ್ನು ಹೀಗೆ ಮಾಡೋದು ಯಾಕೆ ಹೇಳಿದರೆ, ನಮಗೆ ಕಲರ್ ಒಂದು ಚೆನ್ನಾಗಿ ಬರಬೇಕು ವೀಕ್ಷಕರೇ. ಅದಕ್ಕೋಸ್ಕರ ನಾವು ಇದನ್ನು ಬಾಯ್ಲ್ ಮಾಡ್ಕೊಳ್ತಿದ್ದೇವೆ. ಆಗಲಿ ಅಷ್ಟೊತ್ತಿಗೆ ನಾನು ಈ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ. ಇಲ್ಲಿ ನೋಡಿ, ಇದು ಒಂದು 10 ನಿಮಿಷದ ಕಾಲ ಕುದೀತಾ ಉಂಟು. ಈಗ ಇದನ್ನು ಆಫ್ ಮಾಡಿಕೊಂಡು ನಾನು ತಣ್ಣಗಾಗಲಿಕ್ಕೆ ಬಿಡ್ತಿದ್ದೇನೆ. ಇದು ತಣ್ಣಗಾಗಲಿ. ಇಲ್ಲಿ ನೋಡಿ, ಇಲ್ಲಿ ಮೀನು ಒಳ್ಳೆ ಕ್ಲೀನ್ ಮಾಡಿ ಎಲ್ಲ ತಂದಿದ್ದೇನೆ. ನೋಡಿ ಹೇಗೆ ಇದರೊಳಗೆ ಕ್ಲೀನಾಗಿ ಉಂಟು. ನೋಡಿ ಎಲ್ಲ ಚೆನ್ನಾಗಿ ತೊಳೆದುಕೊಳ್ಬೇಕು. ಮತ್ತು ನೋಡಿ ಈ ಕಪ್ಪುಗಳನ್ನು ಸಹ ಈಗ ನೋಡಿ ಇನ್ನೊಮ್ಮೆ ಸರ್ತಿ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಈ ಕಪ್ಪು ಒಂದು ಇದರಲ್ಲಿ ಇರಬಾರ್ದು. ಈ ಕಪ್ಪುಗಳನ್ನು ಎಲ್ಲ ತೆಗೆದುಕೊಳ್ಬೇಕು. ಮೀನು ಮಾಡಿ ತಂದೆ, ಈಗ ಇದು ಈ ಕಪ್ಪನ್ನು ತೆಗೆದು ಇನ್ನು ಕ್ಲೀನ್ ಮಾಡಿ ಇದಕ್ಕೆ ಒಂದು ಕಟ್ಸನ್ನು ಹಾಕ್ಕೊಂಡು ನಾನು ತರ್ತೇನೆ. ಒಂದು 2 3 ಕಟ್ಸ್ ಹಾಕಿ ಈಗ ನಾನು ನಿಮಗೆ ತೋರಿಸ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಮೀನು ಕಟ್ಸ್ ಎಲ್ಲ ಹಾಕಿ ರೆಡಿ ಆಗಿದೆ. ಈಗ ನಾವು ಇದನ್ನು ಎಲ್ಲ ಮಸಾಲೆಯನ್ನು ನಾವು ಮಾಡಲಿಕ್ಕೆ ಉಂಟು. ಮಸಾಲೆ ಮಾಡಲಿಕ್ಕೆ ನಮಗೊಂದು ಮಿಕ್ಸಿ ಬೇಕು. ಈ ಮಿಕ್ಸಿಯಲ್ಲಿ ನಾವು ಈ ತಣ್ಣಗಾದಂತಹ ಬಾಡಿಗೆ ಮೆಣಸು ಇದನ್ನು ನೀರನ್ನೆಲ್ಲ ತೆಗೆದು ಇದರೊಳಗೆ ಹಾಕೊಳ್ಳೋಣ. ಇನ್ನು ಅದರ ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದರಲ್ಲಿ ಹಾಕೊಳ್ಳೋಣ. ಒಂದು ಸಾಧಾರಣ ಇಷ್ಟು ಉಪ್ಪು ಬೇಕು. ನಮ್ಮ ಕೈ ಅಳತೆಯಲ್ಲಿ ಇಷ್ಟು 1-2 ಮೀನಿಗೆ ಇಷ್ಟು ಹೇಳಿದರೆ ಈ ಚಮಚದಲ್ಲಿ 2 ಚಮಚಗಳಷ್ಟು ಉಪ್ಪು ಬೇಕು. ಇನ್ನು ಹಳದಿಯನ್ನು ಹಾಕೊಳ್ತಿದ್ದೇನೆ ನಾನು. ಇದಕ್ಕೆ ನೀರು ಹಾಕಿ ರುಬ್ಬಲಿಕ್ಕಿಲ್ಲ,
ಖಾಲಿ ನಾವು ಏನು ಮಾಡಬೇಕು ಹೇಳಿದರೆ ಈ ಹುಳಿಯ ನೀರಿನಲ್ಲೇ ರುಬ್ಬುದು. ನೀರನ್ನು ನಾವು ಸ್ವಲ್ಪ ಹೊತ್ತು ಟಚ್ ಮಾಡಲಿಕ್ಕೆ ಇಲ್ಲ. ಇಲ್ಲೀಗ ಹಳದಿ ಆಯಿತು. ಇನ್ನು ಸ್ವಲ್ಪ ಈ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಇದಕ್ಕೆ. ಇನ್ನು ಈ ಓಮ, ಈ ಕೊತ್ತಂಬರಿ ಸೊಪ್ಪು, ಬೀಜ ಎಲ್ಲ ಉಳಿದದೆಲ್ಲ ವಸ್ತುಗಳು ನೋಡಿ. ಕೊತ್ತಂಬರಿ ಬೀಜ ಉಂಟು, ಮತ್ತು ಕರಿಮೆಣಸು. ನಾನು ಅಳತೆ ಹೇಳಿದ್ದೇನಲ್ಲ, ಎಷ್ಟೆಷ್ಟು ಚಮಚ ಅಂತ ಮೊದಲಿಗೆ ಹೇಳಿದ್ದೇನೆ, ಎಷ್ಟೆಷ್ಟು ಬೇಕು ಹೇಳಿ. ಅದನ್ನೆಲ್ಲವನ್ನು ಹಾಕ್ಕೊಂಡು ಹುಳಿಯ ನೀರನ್ನು ಹಾಕಿ ಈಗ ನಾನು ಒಂದು ಚೆನ್ನಾದ ಪೇಸ್ಟ್, ಫೈನ್ ಪೇಸ್ಟ್ ಬೇಕು ನಮಗೀಗ. ಅದರ ಮೊದಲು ಏನು ಮ್ಯಾರಿನೇಟ್ ಮಾಡಲಿಕ್ಕಿಲ್ಲ. ಆಮೇಲೆ ಏನು ಮಾಡಬೇಕು ಹೇಳ್ತೇನೆ, ಎಷ್ಟರಲ್ಲಿ ಮ್ಯಾರಿನೇಟ್ ಮಾಡಬೇಕು ಮತ್ತು ಏನು ಅದನ್ನು ಯಾವ ರೀತಿಯಲ್ಲಿ ತವಾ ಫ್ರೈ ಆಗಿ ಮಾಡೋದಂತ ತೋರಿಸ್ಕೊಡ್ತೇನೆ ನೋಡಿ. ಇಷ್ಟ ಹಾಕಿದ ಮೇಲೆ ಇನ್ನು ಇದಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕು ನೋಡಿ, ಹುಳಿಯ ನೀರು, ಅಷ್ಟು ಹುಳಿಯ ನೀರನ್ನು ಮಾತ್ರ ಸ್ವಲ್ಪ ಗಾಳಿಸ್ಕೊಂಡು ಹಾಕಿದರೆ ಸಾಕ್ತದೆ. ಹಾಕ್ಕೊಂಡು ನೋಡಿ ಇಷ್ಟು ಹಾಕ್ಕೊಂಡಿದ್ದೇನೆ. ಇದನ್ನು ಇನ್ನೂ ಸಹ ಬೇಕಾಗ್ತದೆ ಇನ್ನು ಮತ್ತೆಗೆ. ಅದು ಹಾಕೊಂಡು ನಾವು ಇದನ್ನು ನಾನು ಚೆನ್ನಾದ ಒಂದು ಫೈನ್ ಪೇಸ್ಟ್ ಮಾಡಿ ನಿಮಗೆ ತರ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಒಳ್ಳೆ ಫೈನ್ ಪೇಸ್ಟ್ ಆಗಿ ಬಂದಿದೆ ನೋಡಿ. ಏನು ಹೀಗೆ ಫೈನಾದ ಪೇಸ್ಟ್ ಆಗಬೇಕು. ಈಗ ಇದರಲ್ಲಿ 1 ಚಮಚಗಳಷ್ಟು ತೆಗೆದುಕೊಂಡು ಇವುಗಳಿಗೆ ಮ್ಯಾರಿನೇಟ್ ಮಾಡಿಕೊಳ್ಳೋಣ. ಒಳ್ಳೆ ಚೆನ್ನಾಗಿ ಕವರ್ ಆಗಬೇಕಿದು. ಕವರ್ ಮಾಡಿಕೊಂಡು ನಾವು ಏನು ಹೇಳಿದರೆ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಕೊಳ್ಬೇಕು. ಆಮೇಲೆ ನಾವು ಈ ತವಾ ಫ್ರೈಯನ್ನು ಮಾಡಿಕೊಳ್ಳೋದು. ಉಳಿದ ಮಸಾಲೆಗೆ ಏನು ಮತ್ತೆ ಸೇರಿಸ್ಬೇಕಂತ ನಾನು ನಿಮಗೆ ಹೇಳ್ತೇನೆ. ಏನು ಸೇರಿಸಿ ತವಾ ಫ್ರೈ ನೋಡಿ, ಇದರ ಒಳಗೆ ಸಹ ಹಾಗೆ ಕ್ಲೀನಾದ ಇದರೊಳಗೆ ಎಲ್ಲ ಈ ಉಪ್ಪು, ಖಾರ, ಮೆಣಸು ಎಲ್ಲ ಇದರಲ್ಲಿ ಚೆನ್ನಾಗಿ ಅದು ಹೊಂದಿಕೊಳ್ಬೇಕು. ಸೊ ಈಗ ನಾನು 2ನ್ನೇ ಮಾಡ್ತಿದ್ದೇನೆ. ತುಂಬ ಮಾಡಿ ತೋರಿಸ್ಲಿಕ್ಕೆ ಇರಲಿಕ್ಕೆ ನಾನೊಂದು ಅರ್ಧ kg ಮೀನು ತಂದಿದ್ದೇನೆ. ಆದರೆ ನಮ್ಮಲ್ಲಿ ತುಂಬ ಮಂದಿ ತಿನ್ನುವವರು ಇಲ್ಲದ ಕಾರಣ ನಾನು ಇಷ್ಟು 2 ಮಾತ್ರ ಮಾಡ್ತಾ ಇದ್ದೇನೆ. ಈಗ ಉಳಿದ ಮಸಾಲೆಯನ್ನು ಹೀಗೆ ಮುಚ್ಚಿಟ್ಟು ನೋಡಿ, ಇದರಲ್ಲಿ ನೋಡಿ ನನ್ನದು ಹುಳಿಯ ನೀರು ಇಷ್ಟು ಉಳಿದಿದೆ. ಹುಳಿ ನೀರಲ್ಲದೆ ಬೇರೆ ಯಾವ ನೀರನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ಬಾರ್ದು. ಹುಳಿಯ ನೀರು ಮೊದಲೇ ಮಾಡಿಟ್ಕೊಳ್ಬೇಕು. ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಅರ್ಧ ಗಂಟೆಗಳ ಕಾಲ ನಾವು ಇದನ್ನು ಮ್ಯಾರಿನೇಟ್ ಮಾಡಿಕೊಂಡು ಬಿಡೋಣ. ಅರ್ಧ ಗಂಟೆ ಮಿನಿಮಮ್ ಬೇಕು. ಹೆಚ್ಚು ಹೊತ್ತು ಸಹ ನಾವು ಇಟ್ಕೊಳ್ಬೋದು. ಫ್ರಿಜ್ನೊಳಗಿಟ್ಟರೆ ಮತ್ತೂ ಒಳ್ಳೆಯದು. ವೀಕ್ಷಕರೇ, ಇಲ್ಲಿ ನೋಡಿ, ನಾನು ಸಾಧಾರಣ ಒಂದು ಗಂಟೆಯಷ್ಟು, ಅರ್ಧ ಗಂಟೆ ಸಾಕಾಗ್ತದೆ ಕಾಲ ಇದನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಈಗ ಹೊರಗೆ ತೆಗೆದಿದ್ದೇನೆ. ಇಲ್ಲೀಗ ಒಂದು ಗ್ಯಾಸನ್ನು ಉರಿಸಿ ಒಂದು ಕಬ್ಬಿಣದ ಕಾವಲಿಯನ್ನು ಇಡ್ತಿದ್ದೇನೆ. ನೀವು ನಾನ್ ಸ್ಟಿಕ್ಕಲ್ಲಿ ಸಹ ಮಾಡ್ಬೋದು. ಈಗ ಇಲ್ಲಿ ನೋಡಿ, ಇದಕ್ಕೆ ಇದು ಉಳಿದಂತಹ ನಮ್ಮದು ಬ್ಯಾಟರ್ ಮಾಡಿದಂಥದ್ದು. ಇದಕ್ಕೆ ನಾನೀಗ 1 ಚಮಚಗಳಷ್ಟು ಅಕ್ಕಿಯ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಇದು ಅಲ್ಲಿ ಹಾಗೆ ಉಂಟಾಗೋದು, ಮ್ಯಾರಿನೇಟ್ ಆಗೋದು. ಈಗ ಇದಕ್ಕೆ ಅಕ್ಕಿ ಹುಡಿಯನ್ನು ಸೇರಿಸಿ ನಾವು ಉಳಿಸಿದಂತಹ ಸ್ವಲ್ಪವೇ ಸ್ವಲ್ಪ ಹುಳಿಯ ನೀರನ್ನು ಇದಕ್ಕೆ ಹಾಕೊಳ್ಳೋಣ. ತುಂಬ ನೀರು ಬೇಡ, ಸ್ವಲ್ಪ ನೀರನ್ನು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳೋಣ. ಇದರಲ್ಲಿ ಮಿಕ್ಸಿ ಮಾಡಬೇಕಂತ ಪುನಃ ಏನಿಲ್ಲ ನೋಡಿ. 1 ಚಮಚಗಳಷ್ಟು ಅಕ್ಕಿಯ ಹುಡಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಇದು ಕಾವಲಿ ಬಿಸಿ ಆಯಿತು. ಈಗ ಇದರಲ್ಲಿ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಇಲ್ಲಿ ಕರಿಬೇವಿನ ಸೊಪ್ಪು ಇದ್ದರೆ ಸಹ ಸ್ವಲ್ಪ ನೀವು ಹಾಕ್ಕೊಳ್ಬೋದು. ಹಾಕ್ಕೊಂಡು ನೋಡಿ, ಈ ಮ್ಯಾರಿನೇಟ್ ಮಾಡಿದಂತಹ ಇದನ್ನು ಇದಕ್ಕೆ ಪುನಃ ಸ್ವಲ್ಪವೇ ಸ್ವಲ್ಪ ನಾವು ಇದನ್ನು ಹಾಕೊಳ್ಳೋಣ. ಬ್ಯಾಟ್ರನ್ನು, ಇದೇ ಬ್ಯಾಟ್ರನ್ನು ಪುನಃ ಸ್ವಲ್ಪ ಮೇಲೆಗೆ ಹಾಕ್ಕೊಂಡು ಸ್ವಲ್ಪ ಅದಾ ಉರಿಯಲ್ಲಿ, ದೊಡ್ಡ ಉರಿ ಮಾಡಲೇಬಾರ್ದು. ಈ ಬಂಗುಡೆಯ ತವಾ ಫ್ರೈ ಮಾಡುವಾಗ
ಈ ಮೀನನ್ನು ಕಾಯಿಸುವಾಗ ನಾವು ಸಣ್ಣ ಉರಿಯಲ್ಲೇ ಇಟ್ಟುಕೊಂಡು ಒಂದು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಈಗ ನಾನು ಕಾಯಿಸ್ತೇನೆ. ಆಮೇಲೆ ಅಡಿಮೇಲೆ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಷ್ಟ ಆಗುವಾಗ ನೋಡಿ, ಇದು ಸಣ್ಣ ಉರಿಯಲ್ಲೇ 2-3 ನಿಮಿಷ ಆಯಿತು. ಈಗ ಇದನ್ನು ಸ್ವಲ್ಪ ಹೀಗೆ ಅಡಿಮೇಲಾಗಿ ಮಾಡ್ಕೊಳ್ಳೋಣ. ಮೇಲೆಯಿಂದ ಬೇಕಿದ್ರೆ ಇನ್ನು ಸ್ವಲ್ಪ ಈ ಮಸಾಲೆಯನ್ನು ಅದರ ಮೇಲೆ ಹಾಕೊಳ್ಬೋದು. ಹಾಕುವ ಅಗತ್ಯ ಇಲ್ಲ, ಇಷ್ಟು ಸ್ವಲ್ಪ ಕಾದರೆ ಸಾಕಾಗ್ತದೆ. ನಾವು ಈಗ ಇದನ್ನು ಕೂಡ ಮಸಾಲೆ ಫ್ರೈ ಮಾಡಲಿಕ್ಕೆ ಉಂಟು. ಸ್ವಲ್ಪ ಪುನಃ ಎಣ್ಣೆಯನ್ನು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇನ್ನು ಸಣ್ಣ ಉರಿಯಲ್ಲಿ ಪುನಃ ಸ್ವಲ್ಪ ಹೊತ್ತು 2-3 ನಿಮಿಷ ಕಾಯಿಲಿ. ಮಂಗುಡೆಗೆ ಯಾವಾಗಲೂ ದೊಡ್ಡ ಉರಿ ಇರಲೇಬಾರ್ದು, ಅದು ಕರಟಬಾರ್ದು. ವೀಕ್ಷಕರೇ ನೋಡಿ, ಇದಿಷ್ಟು ಕಾಯುವಾಗ ನಾವೀಗ ಈ ಒಂದು ಮಂಗುಡೆಯನ್ನು ಸೈಡಿಗೆ ಮಾಡಿಕೊಳ್ಳೋಣ. ಸೈಡಲ್ಲಿ ಇಟ್ಕೊಳ್ಳೋಣ. ಸೈಡಲ್ಲಿಟ್ಟು ಇಲ್ಲಿಗೀಗ ಎಣ್ಣೆಯನ್ನು ಹಾಕಿ, ಅಥವಾ ಇದನ್ನು ಬೇಕಿದ್ರೆ ತೆಗೆದು ನೀವು ಇಟ್ಕೊಳ್ಬೋದು. ನಿಮಗೆ ಇದರಲ್ಲಿ ನಿಮ್ಮ ಕಾವಲಿ ಸಣ್ಣದಿದ್ದರೆ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಈಗ ಮಾತ್ರ ಸ್ವಲ್ಪ ಉರಿ ಸ್ವಲ್ಪ ದೊಡ್ಡದು ಮಾಡಿಕೊಳ್ಬೇಕು. ನೀವು ನಿಮಗೆ ಇಲ್ಲಿ ಕಷ್ಟ ಆಗೋದಾದರೆ ಬಂಗುಡೆ ಸೈಡಲ್ಲಿ ಇರೋದಾದರೆ ಇದನ್ನು ತೆಗೆದುಕೊಂಡು ಬೇಕಿದ್ರೆ ಹೀಗೆ ಪ್ಲೇಟಿನಲ್ಲಿ ಸಹ ಇಟ್ಕೊಳ್ಬೋದು. ಪ್ಲೇಟಲ್ಲಿ ಇಟ್ಟುಕೊಂಡು ನೀವು ಇದನ್ನು ಚೆನ್ನಾಗಿ ಈಗ ಈ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೇಕು. ಈಗ ಸ್ವಲ್ಪ ಎಣ್ಣೆಯಲ್ಲಿ ಕಾಯಿಸುವಾಗ ಉರಿ ಸ್ವಲ್ಪ ಈಗ ದೊಡ್ಡದು ಬೇಕು. ಬಂಗುಡೆ ಕಾಯಿಸುವಾಗ ಮಾತ್ರ ಉರಿ ಬಹಳ ಸಣ್ಣದಾಗಿರಬೇಕು. ಇದು ನೋಡಿ, ಎಷ್ಟು ನಿಮಗೆ ಮಸಾಲ ಬೇಕು ನೋಡಿ ಅಷ್ಟು ಮಸಾಲವನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಒಳ್ಳೆ ಇದು ಇದರಲ್ಲಿ ಇರುವುದೇ ಅದನ್ನು ಹೀಗೆ ತಿರುಗಿಸಿ ಕಾಯಿಸಿಕೊಳ್ಳುವುದು. ಸ್ವಲ್ಪ 1 ಚಮಚದಷ್ಟು ಎಣ್ಣೆಯನ್ನು ಹಾಕುತ್ತಿದ್ದೇನೆ. ಇಲ್ಲಿ ನಿಮಗೆ ಇನ್ನೂ ಸಹ ಖಾರ ಹೆಚ್ಚು ಬೇಕಿದ್ದರೆ ಸ್ವಲ್ಪ ಖಾರದ ಮೆಣಸನ್ನು ಹುಳಿಯ ನೀರಿನೊಟ್ಟಿಗೆ ಸೇರಿಸಿ ಖಾರದ ಪುಡಿಯನ್ನು, ಅಂದರೆ ಮೆಣಸಿನ ಪುಡಿಯನ್ನು, ಕೆಲವು ತುಂಬ ಖಾರ ಇಷ್ಟಪಡ್ತಾರೆ ಅಂಥವರಿಗೆ ಅದು ಮಾಡಿಕೊಳ್ಬೋದು. ವೀಕ್ಷಕರೇ ನೋಡಿ, ಇಷ್ಟ ಆಗುವಾಗ ಅಲ್ಲಿ ನೋಡಿ ಈ ಕಲ್ಲರ್ ನೋಡಿ ಯಾವ ಕಲ್ಲರ್ಗೆ ಬಂತು, ಕೆಂಪು ಕಲ್ಲರ್ ಹೋಗಿ ಬ್ರೌನ್ ಕಲರ್ ಅಂತ ಬಂತು, ಸ್ವಲ್ಪ ಕಂದು ಕಲ್ಲರ್. ಎಲ್ಲ ಎಣ್ಣೆ ನೋಡಿ ಸೈಡ್ಸಲ್ಲಿ ಬಿಡಲಿಕ್ಕೆ ಬಂತು ನೋಡಿ, ಎಲ್ಲ ಕಡೆಯಲ್ಲಿ ಎಣ್ಣೆ ಬಿಡ್ತಾ ಬಂತು. ಅದರ ಅರ್ಥ ಒಳ್ಳೆ ಮಸಾಲೆ ಕಾದಿದೆ ಹೇಳಿ. ಈಗ ಒಂದೊಂದೇ ಮೀನನ್ನು ಇದರಲ್ಲಿ ಹೀಗೆ ನಾವು ನಿಧಾನಕ್ಕೆ ಹಾಕ್ಕೊಳ್ಳೋಣ. ಮೀನನ್ನು ಹಾಕಿ ಈ ಮಸಾಲೆ ಒಟ್ಟಿಗೆ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಸ್ವಲ್ಪ ಸಣ್ಣ ಸ್ಪೂನನ್ನು ನಾನು ಯೂಸ್ ಮಾಡ್ತೇನೆ ನೀನು, ಯಾಕಂದರೆ ಮೀನು ತುಂಬ ಸ್ಮೂತ್, ಅದರಿಂದಾಗಿ ಈ ಮೀನನ್ನು ಇದರ ಮೇಲೆ ಇದರ ಮಸಾಲೆಯನ್ನು ಹಾಕ್ಕೊಳ್ಳೋದು. ಒಂದು 2 ನಿಮಿಷಗಳ ಕಾಲ ಈ ಸಣ್ಣ ಉರಿಯಲ್ಲಿ ಈ ಮೀನು ಈ ಮಸಾಲೆಯಲ್ಲಿ ಸ್ವಲ್ಪ ಬೇಯಬೇಕು. ಇದಕ್ಕೆ ಹೇಳೋದು ಬಂಗುಡೆ ತವಾ ಮಸಾಲ. ಹೀಗೆ ಇಳಿದ ಮೀನುಗಳಂತ ನಾವು ಮಾಡಿಕೊಳ್ಬೋದು. ಹೀಗೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ. ನೋಡಿ ಆಯ್ತು, ಎಲ್ಲ ಸೈಡ್ಸ್ ಎಲ್ಲ ಒಂದು ಬ್ರೌನ್ ಕಲರ್ ಆಗ್ತಾ ಬರುವಾಗ ಇದನ್ನು ಆಫ್ ಮಾಡ್ಕೊಳ್ತಿದ್ದೇನೆ. ಇನ್ನು ಇದು ಸರ್ವಿಂಗ್ ಟೈಮ್. ಹೇಗೆ ಬಂತು ನೋಡಿ, ಯಾವ ರೀತಿಯಲ್ಲಿ ಬಂದಿದೆ ನೋಡಿ. ಹಾಗಾದರೆ ನೋಡಿದ್ರಲ್ಲ, ಇದರ ಮೇಲೆ ಬೇಕಿದ್ರೆ ಇದೇ ಸ್ವಲ್ಪ ಇನ್ನು ಸ್ವಲ್ಪ ಮಸಾಲೆಯನ್ನು ನಾವು ಹಾಕ್ಕೊಂಡು ಮಾಡಿದರೆ ಬಂಗುಡೆ ತವಾ ಮಸಾಲ ರೆಡಿಯಾಗಿದೆ. ಇದನ್ನು ಗಂಜಿಯೊಟ್ಟಿಗೆ ಆಗಲಿ ಅಥವಾ ಅನ್ನದೊಟ್ಟಿಗೆ ಆಗಲಿ ಯಾವುದರ ಒಟ್ಟಿಗೆ ಸಹ
ತಿನ್ನಲಿಕ್ಕೆ ಬಹಳ ರುಚಿಕರವಾಗಿರ್ತದೆ. ನಾನು ಹೇಳಿದ ರೀತಿಯಲ್ಲಿ ಮಾಡಿದರೆ ಬಹಳ ರುಚಿಕರ. ಹಾಗಿರುವಾಗ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.